ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿ ಅಳಿಲುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಿವಕುಮಾರ ಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾದ ನೇತ್ರಾವತಿ ಎಂಬುವವರು ರಾಜೀನಾಮೆ ನೀಡಿದ್ದರಿಂದ ಸ್ಥಾನ ತೆರವಾಗಿತ್ತು. ಮೀಸಲು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಏಕೈಕ ಅಭ್ಯರ್ಥಿಯಾಗಿ ಶಿವಕುಮಾರ ಸ್ವಾಮಿ ನಾಮಪತ್ರ ಸಲ್ಲಿಸಿದ್ರು. ಹೀಗಾಗಿ ಶಿವಕುಮಾರ ಸ್ವಾಮಿ ಅವರನ್ನೇ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಚುನಾವಣಾಧಿಕಾರಿಯಾಗಿ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ರು. ಇನ್ನು ನೂತನ ಅಧ್ಯಕ್ಷರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ನೂತನ ಅಧ್ಯಕ್ಷ ಶಿವಕುಮಾರ ಸ್ವಾಮಿ ಮಾತನಾಡಿ, ಅನಿರೀಕ್ಷಿತ ಗೆಲುವಿಗೆ ಕಾರಣರಾದ ಎಲ್ಲ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ರು. 2 ಬಾರಿ ಅಧ್ಯಕ್ಷನಾದ ನನಗೆ ಅನುಭವವಿದೆ. ಆ ಅನುಭವದ ಮೇರೆಗೆ ಎಲ್ಲ ಕೆಲಸಗಳನ್ನ ನಿಭಾಯಿಸುತ್ತೇನೆ ಎಂದಿದ್ದಾರೆ. 2 ಬಾರಿ ಅಧ್ಯಕ್ಷ ಮಾಡಿದ್ದಾರೆ. ಆ ಜನತೆ ಮತ್ತು ಈ ಬಾರಿ ಸದಸ್ಯರ ಋಣನ ನಾನು ಹೆಂಗೆ ಯಾವ ರೀತಿ ತೀರಿಸ್ಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಎಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ಮುಂದೆ ಬರುವ ಬೇಸಿಗೆಯನ್ನು ನಿಭಾಯಿಸ್ತೀನಿ. ನನಗೆ ಅನುಭವ ಇದೆ. 15 ವರ್ಷ ಅನುಭವ ಇದೆ ಸದಸ್ಯನಾಗಿ. PDO ಒಳ್ಳೆ PDO ಇದ್ದಾರೆ. ಅವ್ರ ಜೊತೆ ಸೇರ್ಕೊಂಡು ನಾನು ಯಾವುದೇ ರೀತಿ ಸಮಸ್ಯೆ ಬರ್ತದೆ ಅಂತ ಈಗಿನ ಮಾತಾಡೋದು ಇವಾಗಳು ಈಗ ಅದು KW ಹತ್ರ ಹೋಗಿ ಮಾತಾಡೋಣ ಅಂತ ನಾನು ಮಾತಾಡೋದು. ಎಲ್ಲ ಕಡೆಗೂ ಅರ್ಧಂಬರ್ಧ ಆಗಿದೆ. ನಮ್ಮಲ್ಲಿ ನಮ್ಮ ಪಂಚಾಯತ್ ಆಗಿದೆಯಾ? ಅದು ಸರಿಪಡಿಸೋ ಕೆಲಸ ಮಾಡ್ತೀರಿ ಈಗ? ಮಾಡ್ತೀವಿ. ಮತ್ತೆ ಅವ್ರಿಗೆ ನಿಮ್ಮ ಸದಸ್ಯರ ಅಭಿನಂದನೆ ಸಲ್ಲಿಸ್ಬಿಡಿ ಅಂತ. ಈ ಬಾರಿ ಅನಿರೀಕ್ಷಿತವಾದ ಗೆಲುವಿದು. ನಾನು ಯಾವುದೇ ನಿರೀಕ್ಷೆ ಮಾಡಿದ್ದನಲ್ಲ. ಎಲ್ಲ ಸದಸ್ಯರು ಆಸೆ ಮೇಲೆ ಬಂದು ಇವತ್ತು ನಿಂತಿದ್ದೀನಿ. ಅವ್ರಿಗೆ ಯಾವತ್ತೂ ಆಗಿದೆ. ಈ ವೇಳೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಮುನಾ ರಮೇಶ್, ಸದಸ್ಯರಾದ ಯೋಗೇಶ್ವರ್, ರಾಧಮ್ಮ, ಶಿವರಾಜು, ಯೋಗೇಶ್, PDO ವಸಂತ, ಗ್ರಾಮಸ್ಥರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.